ಹೇಮರಡಿ ಮಲ್ಲಮ್ಮ ತಾಯಿಯ ಪುರಾಣವನ್ನು ತಾವೆಲ್ಲ ಕೇಳಿರಿ. ಹೇಮರೆಡ್ಡಿ ಮಲ್ಲಮ್ಮ ಅಂದರೆ ತಾಳ್ಮೆಗೆ ಇನ್ನೊಂದು ಹೆಸರೇ ಹೇಮರೆಡ್ಡಿ ಮಲ್ಲಮ್ಮ ಅಂತಂದ್ರೂ ಕೂಡ ತಪ್ಪಾಗಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ತಾಳ್ಮೆ ಬೇಕಂತ ಪುರಾಣ ಕೇಳಿದ್ರೆ ಗೊತ್ತಾಗುತ್ತೆ. ತಾಳ್ಮೆ, ಶಾಂತಿ, ಸಮಾಧಾನ ಬಹಳಷ್ಟು ಅವಶ್ಯವಾದಗಳು. ನೀವೆಲ್ಲ ನೆನಪಿಟ್ಕೊಳ್ರಿ, ಜೀವನದೊಳಗೆ ಕಷ್ಟಗಳು ಬರ್ತಾವ. ಕಷ್ಟಗಳು ತಿಳಿದು ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ, ಯಾರಿಗೂ ಕೂಡ ಬಿಟ್ಟಿಲ್ಲ. ಕಷ್ಟ ಬಂದಾಗ ಹ್ಯಾಂಗಿರ್ಬೇಕಪ್ಪ ಅಂತಂದ್ರೆ ಭಾಳ ಶಾಂತಿ, ಸಮಾಧಾನ, ತಾಳ್ಮೆಯಿಂದ ಇರ್ಬೇಕಂತ ಶಾಸ್ತ್ರ ಹೇಳ್ತದೆ. ಒಮ್ಮೇನಾಗಿತ್ತು ಅಂತಂದ್ರೆ ಭಗವಂತನಿಗ ಶನಿ ಭೇಟಿಯಾದ, ಶಿವನಿಗ ಶನಿ ಭೇಟಿಯಾದ. ಭೇಟಿಯಾಗಿ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ಹೇಳ್ತಾನ, ಯಪ್ಪ ನಾಳೆಗ ನಿಂದ 7:30 ಚಾಲು ಆಗ್ತದ, ನಾಳೆಗ ಸಾಯಂಕಾಲ 5 ಗಂಟೆಗೆ ನಾನು ನಿನಗೆ ಬರ್ತೀನಿ, ನೀ ತಯಾರಿರು ತಂದ. ಆಗ ಶಿವ ಅಂದ, ನನಗೆ 7:30 ಅಂದ್ರೆ ನನಗೆ ಶನಿ ಬರಬೇಕಾದ್ರೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ದ. ಯಪ್ಪ ನೀನೇ ಕೊಟ್ಟಿದ್ದಲ್ಲ, ನಾ ಯಾವಾಗ ಕೊಟ್ಟಿ? ನೀನು ಏನು ಹೇಳಿದಿ? ಯಾರು ಕರ್ಮ ಮಾಡ್ತಾರ ಆ ಕರ್ಮದ ಫಲ ಅವ್ರಿಗೆ ನೀ ಪ್ರತಿಯೊಬ್ಬರಿಗೆ ಕೂಡ ನೀ ಬಂದು ಅವರಿಗೆ ನಿನ್ನ ಕೆಲಸವನ್ನು ಮಾಡಬೇಕಂತ ನೀ ಹೇಳಿದಿ. ನಿನ್ನ ಕರ್ಮ ಆಗ್ಯದ, ನಾಳೆಗೆ ನಾ 5 ಗಂಟೆಗೆ ಬರ್ತೀನಿ ತಂದ. ಆಗ ಶಿವ ಅಂದ, ನನಗೇನು ಮಾಡ್ಲಿಕ್ಕಾಗ್ತದ? ನೀ ಶನಿಗರ್ತನ, ನೀ ನನಗೇನು ಮಾಡೋಕ್ಕಾಗ್ತದ? ನನಗೇನು ಮಾಡೋಕ್ಕಾಗಂಗಿಲ್ಲ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಆತನವ. ಇಲ್ಲಪ್ಪ ನಾಳೆಗೆ 5 ಗಂಟೆಗೆ ನಾ ಬರ್ತೀನಿ ಅಂತ ಇಷ್ಟೇ ಅಂದು ನಮಸ್ಕಾರ ಮಾಡಿ ಶನಿ ಹೋಗ್ಬಿಟ್ಟ. ಈ ಕಡೆ ಶಿವ ಕೈಲಾಸಕ್ಕೆ ಬಂದ. ಕೈಲಾಸ ಬಂದ ತಕ್ಷಣ ಹೆಂಡತಿ ಕರೆದ. ಹೆಂಡತಿ ಯಾರು? ಶಿವನ ಹೆಂಡತಿ ಹೆಸರೇನು? ಪಾರ್ವತಿ. ಶಿವ ಕೈಲಾಸಕ್ಕೆ ಬಂದ. ಕೈಲಾಸ ಬಂದ ತಕ್ಷಣ ಪಾರ್ವತಿ ಕರೆದ. ಪಾರ್ವತಿ ಕರೆದು ಹೇಳ್ತಾನ, ನಿನ್ನ 2 ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗು ತಂದ. ತವ್ರ ಮನೆಗೆ ಕಳಿಸ್ದ. ತನ್ನ ಕೊಳ್ಳಾಗಿರುವಂತಹ ಸರ್ಪವನ್ನ ತೆಗೆದಿಟ್ಟ, ಕೊಳ್ಳಾಗಿರುವಂತಹ ರುದ್ರಾಕ್ಷಿ ಕೂಡ ತೆಗೆದಿಟ್ಟ. ಅಷ್ಟೇ ಅಲ್ಲ, ಮೈ ಮೇಲೆ ಇರುವಂತ ಚರ್ಮದ ಬಟ್ಟಿ ಕೂಡ ತೆಗೆದಿಟ್ಬಿಟ್ಟ. ತೆಗೆದಿಟ್ಟು ಒಂದು ಕಲ್ಲಿನ ಮೇಲೆ ಆರಾಮ್ ಕುತ್ಕೊಂಡ. ಹ್ಯಾಂಗ್ ಕುತ್ಕೊಂಡ ಅಂತಂದ್ರೆ ಕಣ್ಣು ಮುಚ್ಚದ. ಸುಮಾರು ಒಂದೇ ಜಾಗದೊಳಗ 7.5 ವರ್ಷ ತನಕ ಸುಮ್ಮ ಕುಂತ. ಯಾರ ಜೋಡಿ ಮಾತಾಡ್ಲಾರ್ದೆ, ಯಾರಿಗೂ ಕೂಡ ಅಲ್ಲಾರ್ದೆ, ಯಾರಿಗೇನು ಅಲ್ಲಾರ್ದಂಗ ಸುಮ್ಮ ಕುಂತ. 7.5 ವರ್ಷ ಆಯ್ತು. 7.5 ವರ್ಷ ಆದ ಬಳಿಕ ಶನಿ 10 ನಿಮಿಷ ಆದ ಬಳಿಕ ಶನಿ ಬಂದ ನಮಸ್ಕಾರ ಮಾಡ್ತಾನ. ನಮಸ್ಕಾರ ಮಾಡಿ, ಯಪ್ಪ ಕಣ್ಣು ತೆರೆಯುತ್ತಂದ. ಇವ್ ಭಗವಂತ ಕಣ್ಣು ತೆರೆದ. ಆ ಕಣ್ಣು ತೆರೆದಂದ, ನೀ ನನಗೇನು ಮಾಡಿದೆವು? ನನಗೇನು ಮಾಡೋಕ್ಕಾಗಲಿಲ್ಲ ಅಂತಂದ. ಆಗ ಶನಿ ಅಂದ, ಯಪ್ಪ ನಾ ಯಾಕೆ ಮಾಡಿಲ್ಲ ನನ್ನ ಕೆಲಸ ನಾ ಮಾಡೀನಿ. ಏನು ಮಾಡಿದಿ? ನಿಂದಿಂದ 7.5 ವರ್ಷ ನಿನ್ನ ಹೆಂಡತಿ ಮಕ್ಕಳನ್ನು ದೂರ ಮಾಡಿದವು ನಾನೇ. ಅಷ್ಟೇ ಅಲ್ಲ, ನಿನ್ನ ಕೊಳ್ಳಾಗಿರುವಂಥ ಹಾವು ದೂರ ಅಂದ್ರೆ ಸರ್ಪ ದೂರ ಇಟ್ಟವು ನಾನೇ. ನಿನ್ನ ಕೊಳ್ಳಾಗಿರುವಂಥ ರುದ್ರಾಕ್ಷಿ ದೂರ ಇಟ್ಟವು ನಾನೇ. ನಿನ್ನ ಮೈ ಮೇಲಿರುವಂತಹ ಬಟ್ಟಿ ತೆಗೆದು ಸಿಡ್ಸವ್ ನಾನೇ. ಅಷ್ಟೇ ಅಲ್ಲ, ಒಂದೇ ಜಾಗದೊಳಗೆ 7.5 ವರ್ಷ ತನಕ ಯಾರ ಜೋಡಿ ಮಾತಾಡದಂಗ ತಾಳ್ಮೆಯಿಂದ 7.5 ವರ್ಷ ತನಕ ಕಣ್ಣು ಮುಚ್ಚಿ ಕುಂಡ್ಸಂಗ ಯಾರು ನೀನು ಕುಣ್ಸ್ಯಾರಂದ್ರ ನಾನೇ ಅಂತ ಕಾಲು ಬಿದ್ದತ್ತ. ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ, ಕಷ್ಟಗಳು ಯಾರಿಗೂ ಬಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಕಷ್ಟ ಬಂದಾಕ್ರ ಹ್ಯಾಂಗ್ ಇರ್ಬೇಕಪ್ಪ ಅಂತಂದ್ರೆ, ಹ್ಯಾಂಗ್ ಭಗವಂತ ಕೂತಿದಲ್ಲ ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಹ್ಯಾಂಗ್ ಕೂತಿದಲ್ಲ ಹಾಂಗ್ ಮನುಷ್ಯ ಕೂಡ್ಬೇಕು. ಮತ್ತು ಮನುಷ್ಯ ಕೂಡ್ಬೇಕಂದ್ರೆ ಕಷ್ಟ ಬಂದಾಗ ಸುಮ್ಮ ಹೋಗಿ ಕೂತಿರ್ ನೀವು ಕಲ್ಲಿನಲ್ಲ. ಹಾಂಗಿಲ್ಲ, ಕಷ್ಟ ಬಂದಾಕ ಬಹಳ ತಾಳ್ಮೆ ಇರ್ಬೇಕು. ಎಷ್ಟೇ ತ್ರಾಸ ಬಂದರೂ ಕೂಡ ಸಮಾಧಾನದಿಂದ ಇರ್ಬೇಕು. ಅದಕ್ಕೆ ಉತ್ತರ ಕೊಡೋಂಗಿಲ್ಲ. ಇವತ್ತಿನ ದಿವಸದ್ದು ಒಂದು ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ಬೀಸುವ ದೊಣ್ಣೆಯಿಂದ ಪಾರಾದ್ರೆ 100 ವರ್ಷ ಆಯುಷ್ಯ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ಯಾವುದೇ ಕಷ್ಟಗಳು ಬಂದಾಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ರಿ, ನಿಮ್ಮ ಕಷ್ಟಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ, ಇವತ್ತಿನ ದಿವಸ ನಮ್ಮ ತಾಯಂದ್ರು ಬಹಳ ಜನ ಇವತ್ತಿನ ದಿವಸ ನಮ್ಮ ದೇಶದ ಸಂಸ್ಕಾರಗಳು ಸಂಸ್ಕೃತಿಗಳು ಯಾರಿಂದ ಉಳ್ದಾವ ಅಂತಂದ್ರ ನಮ್ಮ ಸಮಸ್ತ ತಾಯಂದ್ರು ಉಳ್ದಾವ್.
ಅದು ಯಾರು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯ ಅದ. ಇವತ್ತಿನ ದಿವಸ ನಮ್ಮ ದೇಶದೊಳಗ ಸಂಸ್ಕಾರಗಳು ಸಂಸ್ಕೃತಿಗಳು ಉಳಿಬೇಕಾದ್ರೆ ತಾಯಂದ್ರ ಪಾತ್ರ ಬಹಳ ಅದ. ಅಷ್ಟೇ ಅಲ್ಲ, ನಮ್ಮ ಮನೆಯಾಗಿರೋ ಕೂಡ ಸಂಸ್ಕಾರ ಉಳಿಬೇಕಾದ್ರೆ ತಾಯಂದ್ರ ಕಾರಣ ಅದ. ಇವತ್ತಿನ ದಿವಸ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಂದ್ರ ನೀವು ಲಾಸ್ಟ್ ಒಂದು ಮಾತನ್ನು ಹೇಳ್ತಾ ಇದೀನಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಯಾಕಂದ್ರೆ ಆ ಮಕ್ಕಳು ಸುಮಾರು ನಿಮ್ಮ ಹತ್ರ ಈ ಸಣ್ಣ ಹಿಡಿದುಕೊಂಡು ದೊಡ್ಡವ್ರು ಆಗ್ಬೇಕಾದ್ರೆ ನಿಮ್ದಿಂದ ಬೆಳೀತಿರ್ತಾವ. ಆದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯೊಳಗೆ ಏನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹುಡುಗರಿಗೆ ಸ್ನಾನ ಮಾಡಿಸ್ರಿ. ಈಗೇನು ಪರಿಸ್ಥಿತಿ ಆಗ್ಯದ, ಬೆಳಗ್ಗೆ ಎದ್ದ ತಕ್ಷಣ ನೀವು ಏನ್ ಮಾಡ್ತೀರಿ, ಬೆಡ್ ಕಾಫಿ ಕುಡ್ತೀರಿ, ಬೆಡ್ ಟೀ ಕುಡ್ತೀರಿ, ಹಂಗೆ ಕೊಡಕ್ ಹೋಗ್ಬೇಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ. ಸ್ನಾನ ಆದ ಬಳಿಕ ಭಸ್ಮ ಹಚ್ಚಿಸ್ರಿ. ಭಸ್ಮ ಹಚ್ಚಿದ ಬಳಿಕ ಜಗ್ಲಿಗೆ ನಮಸ್ಕಾರ ಮಾಡ ಅಂತ ಹೇಳ್ರಿ. ಜಗ್ಲಿ ನಮಸ್ಕಾರ ಮಾಡ ಆದ ಬಳಿಕ ನಿಮ್ ಊರಾಗ ಮಠ ಇದ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡು ಅಂತ ಹೇಳ್ರಿ. ಆಮೇಲೆ ನಿಂಗೆ ಚಹಾ ಕೊಡ್ತೀನಿ, ನಿನಗೆ ನಾಷ್ಟಾ ಕೊಡ್ತೀನಿ ಅಂತ ಹೇಳ್ರಿ. ಆ ಹುಡುಗರು ಬಹಳ ಒಳ್ಳೆಯವ್ರಾಗಿ ಬೆಳಿತಾರ, ಮುಂದೆ ನಿಮ್ಗೆ ನೋಡ್ತಾರ. ಒಂದ್ ವೇಳೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಕುಡಿಯಕತ್ರಿ, ದೇವ್ರಿಗೆ ಹೋಗಂತ ಅಲ್ಲಿಲ್ಲ, ನಮ್ಮ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡತ್ ಅಲ್ಲಿಲ್ಲ ಅಂದ್ರ ಅವು ಹಂಗೆ ದೊಡ್ಡ ಆಗ್ತಾವ, ಹಂಗೆ ಮದುವೆ ಆಗ್ತಾವ. ಅವು ಮುಂದೆ ಬಿಜಾಪುರಕ್ಕೆ ಹೋಗ್ತಾವ, ನೀವು ಇಲ್ಲೇ ಕೂಡ ಅವೆರಡು ಕೂಡ ಬಿಜಾಪುರಕ್ಕೆ ಹೋಗ್ತಾವ, ನೀವು ಇಲ್ಲೇ ಕೂಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಒಳ್ಳೆ ಸಂಸ್ಕಾರವಂತರಾಗಬೇಕಾದ್ರೆ ಇಂಥ ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ. ಎಲ್ಲಿ ಧರ್ಮ ಇರ್ತದ ಅಲ್ಲಿ ಪಾಲ್ಗೊಂಡ್ರೆ ಮಾತ್ರ ನಮ್ಮ ದುಃಖ ನಿವಾರಣೆ ಆಗ್ತದ ಅಂತ ಶಾಸ್ತ್ರ ಹೇಳ್ತದ. ಅದ್ರ ಸಲುವಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮದೊಳಗ ನೀವು ಪ್ರತಿ ವರ್ಷ ಕೂಡ ಪಾಲ್ಗೊಂಡು ಇಂಥ ಕಾರ್ಯಕ್ರಮ ಪಾಲ್ಗೊಂಡ್ರೆ ಮಾತ್ರ ನಮ್ಮ ಬದುಕು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ಏನಾದರೂ ಆಗು ಮೊದಲು ಮಾನವನಾಗಂತ ಹೇಳ್ಯಾರ. ಏನಾದರೂ ಆಗು ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು ನೀ ಬಯಸಿದಂತಾಗು, ಮೊದಲು ಮಾನವನಾಗು, ಸಮಾಜ ಸೇವಕನಾಗು, ರಾಷ್ಟ್ರ ಭಕ್ತನೇ ಆಗು, ಏನಾದ್ರೂ ಆಗಪ್ಪ ಮೊದಲು ಮಾನವರ ಅಂತ ಹೇಳ್ಯಾರ. ಹಿಂದೂ ಆಗು, ಮುಸ್ಲಿಮನಾಗು, ಏನಾದ್ರೂ ಆಗು, ಮೊದಲು ಮಾನವನಾಗಬೇಕಾದ್ರೆ ನಾವು ಎಲ್ಲಿ ಬಂದು ಕೂತ್ಕೋಬೇಕಪ್ಪ ಅಂತಂದ್ರೆ ಇಂಥ ಧಾರ್ಮಿಕ ಕಾರ್ಯಕ್ರಮದೊಳಗ ಪಾಲ್ಗೊಂಡ್ರೆ ಮಾತ್ರ ನಾವು ಮನುಷ್ಯತ್ವ ಬರಾಕ ಸಾಧ್ಯ ಎಂಬ ಮಾತನ್ನ ತಿಳಿಸಿ, ಇವತ್ತಿನ ದಿವಸ ನಮ್ಮ ಅನೇಕ ಶಾಸಕರು ಬಹಳ ಅನೇಕ ವಿಚಾರ ಕುರಿತು ಮಾತನಾಡ್ಯಾರೆ. ಅವ್ರು ಹೇಳಿರುವಂತ ಮಾತುಗಳು ಬಹಳ ಸತ್ಯವಾದಗಳು. ನಾವೆಲ್ಲ ವೀರಶೈವ ಲಿಂಗಾಯತರು ಎಲ್ಲರೂ ನಾವು ಒಂದೇ ಇದೀವಿ. ಎಲ್ಲರೂ ನಾವು ಹೆಂಗ್ ಇರ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ವೀರಶೈವ ಲಿಂಗಾಯತರು ಅಂತಂದ್ರೆ ಒಂದೇ ತಾಯಿಯ ಮಕ್ಕಳು ಇದ್ದ ಬಳಕ ನಮ್ಗೆ ಯಾವುದೂ ಕೂಡ ಸಮಸ್ಯೆಗಳು ಬರಂಗಿಲ್ಲ. ಆ ರೀತಿ ಇಟ್ಕೊಂಡು ನಾವು ಜೀವನವನ್ನ ಸಾಗಿಸೋಣ. ಅನೇಕ ಮಾತಾಡಿದ್ರು, ನಮ್ಮ ಆನಂದ ನ್ಯಾಮಗೌಡರು ಮಾತಾಡಿದ್ರು, ಅನೇಕ ಸ್ವಾಮೀಜರು ನಿಜವಾಗಿ ಕೂಡ ಅವ್ರು ಹೇಳಿರುವಂತ ಮಾತು ಸತ್ಯ, ನಾ ಸುಳ್ಳು ಹೇಳಂಗಿಲ್ಲ. ಅನೇಕ ಸ್ವಾಮೀಜರು ರಾಜಕೀಯದೊಳಗೆ ಭಾಗವಹಿಸಿ ಅನೇಕ ವಿಚಾರಗಳು ಮಾಡಿ ಧರ್ಮ ಹೊಡೆಯುವಂತ ಕೆಲಸವನ್ನು ಮಾಡ್ತಾರ ಅಂತ ಹೇಳಿದ್ರು, ಅವರು ಸತ್ಯ ಮಾಡ. ಆ ವಿಚಾರ ಇಟ್ಕೊಂಡು ನಾವೆಲ್ಲ ಸ್ವಾಮೀಜರು ಹೆಂಗಿರ್ಬೇಕಪ್ಪ ಅಂತಂದ್ರ ರಾಜಕೀಯದೊಳಗ ಧರ್ಮ ಇರ್ಬೇಕು. ಧರ್ಮದೊಳಗ ರಾಜಕೀಯ ಇರ್ಲಾರ್ದಂಗ ವಿಚಾರಗಳನ್ನ ಮಾಡಿದ್ರೆ ಮಾತ್ರ ಧರ್ಮ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಗೆಲ್ಲ ತಿಳಿಸಿ